ಹಗರಣ ನಂಬೋದು ಯಾರನ್ನ ಈ ಪ್ರಶ್ನೆಯನ್ನ ಕೇಳಿದ್ವಿ. ಇದ್ರ ಬಗ್ಗೆನೇ ಡಿಬೇಟ್ ಅನ್ನ ಮಾಡ್ತಾ ಇದ್ವಿ. ತೇಜಸ್ವಿನಿ ಗೌಡ ಅವರು ಬಿಫೋರ್ ನಾನು ಬ್ರೇಕ್ ಹೋಗ್ಲಿಕ್ಕೂ ಮುಂಚೆ ಕೆಲವೊಂದನ್ನು ಹೇಳ್ದೆ. ಈಗ ಅವರು ಹಗರಣ ಮಾಡ್ತಾ ಇರುವ ರೀತಿಯಲ್ಲೇ 2018ರಲ್ಲಿ ಬಿಜೆಪಿಯ ಒಂದು ಟೀಮ್ ಹಗರಣದ ಬಗ್ಗೆ ಆರೋಪವನ್ನ ಮಾಡಿತ್ತು. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು, ಗುಂಡಿ ಮುಚ್ಚಲಿಕ್ಕೆ ಅದನ್ನೆಲ್ಲ ಹೇಳಿದ್ನಲ್ಲ, ಒಂದು ಲಿಸ್ಟ್ ಅನ್ನ ಕೊಟ್ಟು ನೀವು ಯಾವ್ದ್ರ ಬಗ್ಗೆ ಪ್ರೂಫ್ ಮಾಡಿದ್ರಿ, ಯಾವ್ದ್ರ ಬಗ್ಗೆ ತನಿಖೆ ಮಾಡಿಸಿದ್ರೆ ಹೇಳಿ. ಪೃಥ್ವಿ, ನಾನು ಪ್ರಾಮಾಣಿಕವಾಗಿ ತಮ್ಮ ಡಿಬೇಟ್ ಅಲ್ಲಿ ಹೇಳ್ತಾ ಇದ್ದೀನಿ. ನಾನು ಪತ್ರಕರ್ತೆಯಾಗಿನ ನನ್ನ ಅನುಭವವನ್ನು ನೋಡಿದ್ದೀನಿ, ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಅನ್ನ. ಬಟ್ ಒಂದು ಬಿಜೆಪಿಯಲ್ಲಿ ಅಧ್ಯಯನ ಮಾಡದೆ, ಸಾಕ್ಷಿಗಳನ್ನ ಸಂಗ್ರಹ ಮಾಡದೆ, ದಾಖಲೆಗಳನ್ನ ಸಂಗ್ರಹ ಮಾಡದೆ, ನಮ್ಮ ಲೀಡರ್ಸ್ ಮಾತ್ರ ಅಲ್ಲ, ಇವತ್ತು ನಮ್ಮ NR ರಮೇಶ್ ಅಂತ ಅನೇಕ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಿರ್ತಾರೆ. ದಾಖಲೆಗಳಿಲ್ಲದೆ ನಾವು ಮಾತಾಡಲ್ಲ. ಇವಾಗ ನಮ್ಮ CT ರವಿ ಅವರಾಗಿರ್ಲಿ ಅಥವಾ ನಮ್ಮ ಅಶ್ವಥ್ ನಾರಾಯಣ್ ಬಗ್ಗೆ ಎಲ್ಲ ತಾವು ಮಾತನಾಡ್ತಾ ಇದ್ರಿ. ಅದ್ರಲ್ಲಿ ಯಾವ್ದಾದ್ರು ಹುರುಳಿರ್ಬೇಕು, ಹುರುಳಿಲ್ದೆ ಇದ್ರೆ ಆಗಲ್ಲ. ನೋಡಿ, ಈಗ ನಾನು ಕೋವಿಡ್ ಟೈಮ್ ಅಲ್ಲಿ ಇರ್ಬೋದು, ಪ್ರೂವ್ ಮಾಡಿದ್ರೆ ಆಮೇಲೆ ಅಧಿಕಾರ ಸಿಕ್ಕಾದ್ಮೇಲೆ 4 ವರ್ಷ ಅಧಿಕಾರದಲ್ಲಿದ್ದೀರಾ. ಒಳ್ಳೆ ಪ್ರಶ್ನೆ. ನೋಡಿ, ಇತ್ತೀಚೆಗೆ ರಾಜ್ಯಪಾಲರ ಭಾಷಣದಲ್ಲಿ ಈ ವಕ್, ವಿಶೇಷವಾಗಿ ಸಹೋದರಿ ನಜ್ಮಾ ಇದ್ದಾರೆ ನೋಡಿ, ಅಂತ ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದ ಅಮೂಲ್ಯ ಆಸ್ತಿಗಳನ್ನ ತುಂಬಾ ಕೆಲವರು ಪ್ರಬಲರು ಬಲಾಢ್ಯರು ಎಲ್ಲ ಹಾಕೊಂಡು ಅದನ್ನ ದ್ರೋಣ್ ಸರ್ವೆ ಮಾಡಿಸೋದಕ್ಕೋಸ್ಕರ ಕೂಡ ಇವತ್ತು ನಮ್ಮ ಶಶಿಕಲಾ ಜೊಲ್ಲೆ ಅವರು ಅದಕ್ಕೆ 2.5 ಕೋಟಿ ಹಣವನ್ನ ನಾವು ಮೀಸಲಿಟ್ಟಿದ್ದೇವೆ. ಅಂದ್ರೆ ನಾವು ಪ್ರಶ್ನೆ ಇರೋದಿಷ್ಟೇ, 4 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ನೀವು ಆರೋಪ ಮಾಡಿ 5 ವರ್ಷದ ಹಿಂದೆ ಇದು ಎಲ್ಲಿವರೆಗೂ ಬಂದು ತಲುಪಿದೆ? ತಾರ್ಕಿಕ ಅಂತ್ಯ ಅನ್ನೋದೇ ಇಲ್ವಾ ಅಂತ? 3 ಜನದ ಮೇಲೆ ಬಿಜೆಪಿ ಅಲ್ಲ 5 ವರ್ಷದ ಹಿಂದೆ ಆರೋಪ ಮಾಡಿದ್ದು 3 ಜನ ಶಾಸಕರು, ಒಬ್ರು JDS ನಲ್ಲಿ ಇದ್ದಂತ ಶಾಸಕರು ಅವಾಗ, ಈಗ 2 ಕಾಂಗ್ರೆಸ್ ಶಾಸಕರ ಮೇಲೆ ಆರೋಪ ಮಾಡಿದ್ದು ವಕ್ಫ್ ಆಸ್ತಿ. ಅದಾದ್ಮೇಲೆ NR ರಮೇಶ್ ಅವ್ರ ಬಗ್ಗೆ ಹೇಳಿದ್ರಿ, ಅವ್ರು SBM ಟೀಮ್ ಮೇಲೆ, ಈಗಿರುವಂತ ಸಚಿವರುಗಳ ಮೇಲೆ ಆರೋಪವನ್ನ ಮಾಡಿದ್ರು. ಅವ್ರು ಬಿಜೆಪಿ ಬಂದ ತಕ್ಷಣ ಸಚ್ಚಾರಿತ್ರು ಅಂತ ಆಗ್ಬಿಟ್ರ ಅಂತ? ಸಚ್ಚಾರಿತ್ರು ಅಂತ ನಾವು ಹೇಳಿಲ್ಲ. ಆರೋಪಗಳಿಗೆ ಅವ್ರು ಉತ್ತರ ಕೊಟ್ಕೋತಾರೆ. ಅವರು ಪ್ರೊಸೀಜರ್, ಕಾನೂನಿನ ಅಡಿಯಲ್ಲಿ ಅಥವಾ ತನಿಖೆಯ ಅಡಿಯಲ್ಲಿ ಅವ್ರು ಯಾರು ಕೂಡ ಕಾಂಗ್ರೆಸ್ ಮಾಡ್ತಾರೆ. ರಾಷ್ಟ್ರೀಯ ಪಕ್ಷಗಳು ಹೇಗೆ ಗೊತ್ತಾ, ಅರ್ಕಾವತಿ ಬಡಾವಣೆ ತಗೊಳ್ತೀನಿ ಕವಿತಾ, ಮಾತಿನಿಂದ ಏನು ನಡೆಯಲ್ಲ. ನಾವಿರ್ಬೋದು ಕಾಂಗ್ರೆಸ್ನವ್ರು, ಅವ್ರು ನಮ್ಮನ್ನ ಟೀಕೆ ಮಾಡೋದು, ನಾವು ಅವ್ರನ್ನ ಟೀಕೆ ಮಾಡೋದು ಮಾತಿನಿಂದ ಸಾಧ್ಯ ಇಲ್ಲ. ನಾವು ಅವ್ರು ನಮ್ಮ ಮೇಲೆ ಮಾಡಿದ್ರು, ನಾವು ಅವ್ರ ಮೇಲೆ ಮಾಡಿದ್ರು, ಸೂಕ್ತ ದಾಖಲೆಗಳ ಮಾತ್ರ ಮತದಾರ ನಂಬತಕ್ಕಂಥದ್ದು. ಇಲೆಕ್ಷನ್ ಟೈಮಲ್ಲಿ ಹೈಪ್ ಮಾಡೋದು, ಡ್ಯಾಮೇಜ್ ಮಾಡಬೇಕು, ಅನುಮಾನ ಹುಟ್ಟಿಸ್ಬೇಕು, ಪೃಥ್ವಿ. ಒಂದು ಈ 2 ರಾಜಕೀಯ ಪಕ್ಷಗಳು ಹೆಂಗೆ ಅಂತ ಹೇಳಿದ್ರೆ, ಅರ್ಕಾವತಿ ಬಡಾವಣೆಯ ಇಶ್ಯೂ ನಿಮ್ಗೆ ಗೊತ್ತಿರ್ಬೋದು. ಅರ್ಕಾವತಿ ಬಡಾವಣೆಯ ಹಗರಣ ಏನಿತ್ತು ಅದನ್ನ ಕೆಂಪಣ್ಣ ಆಯೋಗ ಅಂತ ರಚನೆ ಮಾಡಿದ್ರು ಕಾಂಗ್ರೆಸ್ನವ್ರ ಮೇಲೆ. ನಾವು ದೂರುಗಳನ್ನ ಕೊಟ್ಟಾಗ, ಹಗರಣಗಳನ್ನ ಹೊರತೆಗೆದಾಗ ಒಂದ್ ಕೆಂಪಣ್ಣ ಆಯೋಗ ಅಂತ ರಚನೆ ಮಾಡ್ತಾರೆ. ಕೆಂಪಣ್ಣ ಆಯೋಗವನ್ನ ರಚನೆ ಮಾಡಿದ್ದು ಸಿದ್ದರಾಮಯ್ಯನವರೇ. ಅದರಲ್ಲಿ ಡಿನೋಟಿಫಿಕೇಶನ್ ಅಂತ ಮಾಡೋದ್ರ ಬದಲಾಗ ಡಿನೋಟಿಫಿಕೇಶನ್ ವರ್ಣೆ ಮುಚ್ಚಾಕ್ಬಿಟ್ಟು ರೀಡು ಅಂತ ಮಾಡ್ತಾರೆ. ಅಂದ್ರೆ ಡಿನೋಟಿಫಿಕೇಶನ್ ನಾವು ಮಾಡಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ. ಅದನ್ನ ಸಿದ್ದರಾಮಯ್ಯ ಅವ್ರು ಯಾವ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋದ್ರು, ಅದಾದ ನಂತರ ಇವತ್ತು ಬಿಜೆಪಿ ಸರ್ಕಾರ ಇದೆ, ಅದನ್ನ ಯಾವ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಿದ್ದಾರೆ. 1 ವರ್ಷ ಅಂದ್ರೆ 14 ತಿಂಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇದ್ರ ಬಗ್ಗೆ ಆರೋಪ ಮಾಡಿದಂತ ಅವರಾದ್ರೂ ತನಿಖೆ ಮಾಡಿಸಬಹುದಿತ್ತು. ನಾವು 14 ತಿಂಗಳಲ್ಲಿ ಹೇಳಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ, ಜನರು ಕಷ್ಟ, ಅಲ್ಲ ಇವ್ರು 4 ವರ್ಷ ಇದ್ರಲ್ಲ, ಇವ್ರೇನ್ ಮಾಡಿದ್ರು? ಅವರು ಮಾಡಿಲ್ಲ, ನೀವು ಮಾಡಿಲ್ಲ, ಅದನ್ನೇ ನಾನು ಪ್ರಶ್ನೆ ಮಾಡ್ತೀನಿ. ಶಾರ್ಟ್ ಸ್ಪ್ಯಾಮ್ 14 ತಿಂಗಳಲ್ಲಿ ನೋಡ್ಬೇಕಿತ್ತು ನಾವು. ಕವಿತಾ ರೆಡ್ಡಿ ಅವರೇ ಹೇಳಿ. ಈಗ ಪೃಥ್ವಿ ಅವರೇ, ಪಾಯಿಂಟ್ ಇಸ್, ಈಗ 15 ಪೇಜಿನ ಒಂದು ಚಾರ್ಜ್ ಶೀಟು ನೀವ್ ಹೇಳಿದಂತ ಮಂತ್ರಿ ಯಾರು ಬಿಜೆಪಿ ಲೀಡರ್ಸ್ ಇದ್ರು, ನಾವು ಅಧಿಕಾರದಲ್ಲಿದ್ದಾಗ ಇದೇ ತರ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಒಂದೇ ಒಂದ್ ಪ್ರಶ್ನೆ, ಅಷ್ಟು ಹಗರಣ 15 ಪೇಜಿನ ಒಂದು ರಿಪೋರ್ಟ್ ನೀವೇನ್ ರಿಲೀಸ್ ಮಾಡಿದ್ರಿ 2018 ನಲ್ಲಿ ಎಲೆಕ್ಷನ್ ಮುಂಚೆ, ಅದ್ರಲ್ಲಿ ಇವತ್ತು ಒಂದು ಸಹ ಪ್ರೂವ್ ಆಗಿದ್ಯಾ? ಅದ್ರ ಬಗ್ಗೆ ಏನಾದ್ರೂ ಇವ್ರ ಅಧಿಕಾರಕ್ಕೆ ಬಂದ್ಮೇಲೆ ಏನಾದ್ರೂ ಒಂದೇ ಒಂದು ಕ್ರಮ, ಒಂದು SIT ಆಗ್ಲಿ, ಒಂದು ಇನ್ವೆಸ್ಟಿಗೇಷನ್ ಆಗ್ಲಿ, ಒಂದು ಶಿಕ್ಷಕರ ನೇಮಕಾತಿ ಯಾವ್ದಾದ್ರು ಒಂದ್ ಸೆಟಪ್ ಮಾಡಿದಾರ? ಖಂಡಿತ ಒಂದೇ ಒಂದು ಆಕ್ಷನ್ ಅದ್ರ ಮೇಲೆ ಇಲ್ಲ. ಸೊ ಅವ್ರು ಮಾಡಿದಾಗ ಅದು ಏನು ಆರೋಪಗಳು, ಭ್ರಷ್ಟಾಚಾರದ ಆರೋಪಗಳು ಅಂತ ಹೇಳೋದಿಲ್ಲ, ವಿತ್ ಪ್ರೂಫ್ ಅಂತ ಹೇಳ್ತಾರೆ. ನಾವ್ ಮಾಡಿದಾಗ ಇದು ವಿತ್ ಪ್ರೂಫ್. ನಾವು ಅದಕ್ಕೆ ಟೈಟ್ಲ್ ಇಟ್ಟಿರೋದು ಹಗರಣ ನಂಬೋದು ಯಾರನ್ನ ಅಂತ. ಯಾವ ಪಕ್ಷದವ್ರನ್ನ ನಂಬಕ್ಕೆ ಹೇಳ್ಬಿಡಿ ನೀವೇ. 40% ಹಗರಣಕ್ಕೆ ಪ್ರೂಫ್ ಯಾರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಇದಾರೆ ಅವರು ಹೇಳ್ತಾ ಇರುವಂತ ಲೆಟರ್ಸ್ ಬರ್ದಿರುವಂತ ಇನ್ಫಾರ್ಮೇಶನ್. ಒಂದು ಸ್ಯಾಂಟ್ರೋ ರವಿ ವಿಚಾರದಲ್ಲಿ ಯಾಕೆ ಇದುವರೆಗೂ ವಿಚಾರಣೆ ನಡೆದಿಲ್ಲ? ಎಲ್ಲೆಲ್ಲೋ ಇರೋರ್ನ ಹಿಡಿತಾರೆ. ಸ್ಯಾಂಟ್ರೋ ರವಿ ಹಿಡಿಯೋದಕ್ಕೆ ಗುಜರಾತ್ ತನಕ ಹೋಗ್ಬೇಕಾಗಿತ್ತು. PSI ಹಗರಣ ನಾವೇ ಹೊರಗಡೆ ತಗೊಂಡ್ಬಂದ್ವಿ, ಮಾಹಿತಿ ಕೊಟ್ವಿ. ಇದುವರೆಗೂ ಮತ್ತೆ
ಫಸ್ಟ್ ಹೇಳಿದ್ರು PSI ಹಗರಣನೇ ಇಲ್ಲ, ಅದ್ರಲ್ಲಿ ಏನೂ ನಡೆದಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. PSI ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆನೆ ಗೊತ್ತಾಗಿದೆ. ಅದ್ರ ಬಗ್ಗೆ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದೇ ತರ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಶ್ಯೂಸ್ ಆಗಿರ್ಬೋದು, ಅನೇಕ ಈ ತರ ಇಶ್ಯೂಸ್ ನಲ್ಲಿ ನಾವು ರೇಸ್ ಮಾಡ್ತಾ ಇದೀವಿ. ಇದು ಸಹ ಅದೇ ಹೇಳ್ತಾ ಇದೀವಿ. ಈವನ್ ನೀವು 2013ರಲ್ಲಿ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲೂ ಕೂಡ ಆ ಟೈಮ್ ನಲ್ಲಿ ಬಿಜೆಪಿ ಗವರ್ಮೆಂಟ್ ಇತ್ತ 2008 to 13 ಆರೋಪಗಳನ್ನ ಮಾಡಿದ್ರು, ಒಬ್ರನ್ನು ಕೂಡ ಜೈಲಿಗೆ ಕಳಿಸ್ಲಿಲ್ಲ. ಯಾಕೆ ಅಂತ ಇದು ಜನಸಾಮಾನ್ಯರ ಪ್ರಶ್ನೆ. ನಾವು ಬಿಜೆಪಿಗೂ ಇದನ್ನೇ ಕೇಳ್ತೀನಿ, ಯಾಕೆ ಜೈಲಿಗೆ ಒಬ್ರು ಹೋಗಲ್ಲ ಅಂತ. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತಾ ಇಲ್ಲಿ ಮೂರು ಪಕ್ಷಗಳಲ್ಲೂ ಈ ವಿಚಾರದಲ್ಲಿ? ಹೇಳಿ ನಜ್ಮಾ. ನೀವು ಹೊಡೆದಂಗ್ ಮಾಡಿ ನಾವ್ ಅತ್ತಂಗ್ ಮಾಡ್ತೀವಿ, ನಾವ್ ಅತ್ತಂಗ್ ಮಾಡ್ತೀವಿ, ನೀವು ಹೊಡೆದಂಗ್ ಮಾಡಿ ಅನ್ನೋದು ಈ ಎರಡು ಕಾಂಗ್ರೆಸ್ ಮತ್ತು ಬಿಜೆಪಿ ಅವ್ರ ಜೊತೆ ಹೋಗ್ಬಿಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಜೆಡಿಎಸ್? ಖಂಡಿತ ಹೌದು. ಇವ್ರು ನೋಡಿ, ಚಿಲುಮೆ NGOದು ಒಂದು ಹಗರಣ ಮಾಡಿದ್ರು ಇಡೀ ಬೆಂಗಳೂರಲ್ಲಿ. ಎಂತ ದೊಡ್ಡ ಹಗರಣ ಅಂತಂದ್ರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ, ಅಂದ್ರೆ ನಮ್ಮ ಸಾಂವಿಧಾನಿಕವಾದಂತಹ ಹಕ್ಕುಗಳು, ಸಾಂವಿಧಾನಿಕವಾದಂತಹ ಒಂದು ವ್ಯಾಲ್ಯೂಸ್ ಏನಿದೆ ಅದನ್ನ ಕಿತ್ಕೊಳ್ಳುವಂತಹ ಹಗರಣ. ಇವ್ರು BBMP ನಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಯಾವ ಹಕ್ಕುಗಳು ಇರಬೇಕು ಅದನ್ನ ಯಾವ್ದೋ ಒಂದು NGO ಕೊಟ್ಬಿಟ್ಟು ಕೂತ್ಕೊಂಡ್ರು. ಯಾವ ಸರ್ಕಾರ ಈ ಮಟ್ಟದ ದಿವಾಳಿತನಕ್ಕೆ ಬಂದಿತ್ತು? ಇವತ್ತು ಈ ಸರ್ಕಾರ ಯಂಗ್ ಇಂಡಿಯಾ ಅಂತ ಹೇಳ್ತೀವಿ. ನರೇಂದ್ರ ಮೋದಿರವರು ಯೂತ್ಗೋಸ್ಕರ ಯುವ ಭಾರತವನ್ನ ಬಿಲ್ಡ್ ಮಾಡೋದಕ್ಕೆ ಆ ಯೋಜನೆ ಈ ಯೋಜನೆ ಅಂತ ಹೇಳ್ತಿದ್ದಾರೆ. ನೀವು PSI ಹಗರಣ ಮಾಡಿದ್ರಿ. PSI ಹಗರಣದಲ್ಲಿ ಬಲಿಯಾಗಿದ್ದು ಸಾವಿರಾರು ಯುವಕ ಯುವತಿಯರ ಬದುಕು. ಅಸೋಸಿಯೇಟ್ ಪ್ರೊಫೆಸರ್ಗಳು ಮಾಡಿದ್ರಿ, ಸಾವಿರಾರು ಯುವಕ ಯುವತಿಯರ ಬದುಕು ಹಾಳಾಯ್ತು. ಅಲ್ಲ, ಬಟ್ ನನ್ಗೆ ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ, ಕುಮಾರಸ್ವಾಮಿ ಅವ್ರ ವಿಚಾರದಲ್ಲಿ 2013ರ ಸಂದರ್ಭದಲ್ಲಿ ಬಿಜೆಪಿ ಗೌರ್ಮೆಂಟ್ ಮೇಲೆ ಆರೋಪ ಮಾಡ್ತಾ ಇದ್ರು. ಬಟ್ ಈಗಿರುವಂತ ಬಿಜೆಪಿ ಗೌರ್ಮೆಂಟ್ ಮೇಲೆ ಕುಮಾರಸ್ವಾಮಿ ಅವ್ರ ವಿರುದ್ಧ ಯಾರು ಮಾತನಾಡ್ತಾರೆ ಅಂತವ್ರ ವಿರುದ್ಧ ಮಾತ್ರ ಮಾತನಾಡ್ತಾ ಇದ್ದಾರೆ, ಹಗರಣದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಬಿಟ್ರೆ ಕುಮಾರಸ್ವಾಮಿ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ? ಇಲ್ಲ, ಕುಮಾರಸ್ವಾಮಿ ಅವರು ಈ ಸ್ಯಾಂಟ್ರೋ ರವಿ ವಿಚಾರದಲ್ಲೂ ಮಾತಾಡಿದ್ದಾರೆ. ಅಶ್ವಥ್ ನಾರಾಯಣ ಎರಡೇ ಕಾಣಿಸ್ತಾ ಇರೋದು. ಅಶ್ವಥ್ ನಾರಾಯಣ ಅವ್ರದ್ದು ಅದು ಅಶ್ವಥ್ ನಾರಾಯಣ ಅವರು ರಾಮನಗರದಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ಅವರು ಸವಾಲ್ ಹಾಕಿದ್ದಕ್ಕೆ ಮಾತಾಡಿದ. ಆ ತರದ್ದೇನು ಇಲ್ಲ. ನಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ನಾವು ಖುಲ್ಲವಾಗಿ ಮಾತಾಡ್ತೀವಿ. ಕುಮಾರಣ್ಣಂಗ್ ಆ ತರದ್ ಯಾವ ಭಯಗಳು ಕೂಡ ಇಲ್ಲ. ಅಲ್ಲ, ಭಯ ಅಲ್ಲ, ಅವ್ರ ವಿರುದ್ಧ ಮಾತನಾಡಿದವ್ರ ಬಗ್ಗೆ ಮಾತ್ರ ಮಾತಾಡ್ತಾರ ಅಂತ ತೋರಿಸ್ತಾರೆ. ಕುಮಾರಣ್ಣ ಅವರು ಜನಗಳ ಮಧ್ಯ ಇದ್ದಾರೆ, ಜನರ ನಡುವೆ ಜನರಿಗೆ ಏನ್ ಸಿಗಬೇಕು, ಪಂಚರತ್ನಗಳು ಏನ್ ಬೇಕು ಅದ್ರ ಬಗ್ಗೆ ಜನರ ಜೊತೆ ಮಾತಾಡ್ತಾರೆ, ಜನರ ಕಷ್ಟ ಸುಖಗಳನ್ನ ಆಲಿಸ್ತಿದ್ದಾರೆ. ಅಲ್ಲ, ಹೌದು, ನಾನು ಕೇಳ್ತಾ ಇರೋದು ಅವ್ರಿಗೆ ಯಾವ ಡಾಕ್ಯುಮೆಂಟ್ ಸಿಕ್ಕಿರುತ್ತೆ ಅದನ್ನ ತಗೊಂಡು ಪ್ರಶ್ನೆ ಮಾಡ್ತಿದ್ದಾರೆ. ಎರಡೇ ಹಗರಣ ಅವ್ರು ಮೇನ್ ಆಗಿ ಪ್ರಸ್ತಾಪ ಮಾಡಿದ್ದು, ಅಶ್ವಥ್ ನಾರಾಯಣ ಅವ್ರದ್ದು ಬಿಟ್ರೆ ಸ್ಯಾಂಟ್ರೋ ರವಿ ಅವರ ವಿಚಾರ. ಡಾಕ್ಯುಮೆಂಟ್ ಯಾವ್ದು ಬರ್ತದನ್ನ ನಾನು ಮಾತಾಡ್ತೀನಿ. ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತಂದಾಗ ಅಥವಾ ಹಗರಣ ಆಗಿಲ್ಲ ಅಂತ ಅಲ್ಲ, ಹಗರಣ ಆಗಿಲ್ಲ. ಈಗ ನೋಡಿ, ವಿರೋಧ ಪಕ್ಷಗಳು ಕಾಂಗ್ರೆಸ್ ಮಾತಾಡಿದ್ರು ಅಷ್ಟೇ, JDS ಮಾತಾಡಿದ್ರು ಅಷ್ಟೇ, ಅಥವಾ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಬಿಜೆಪಿ ಮಾತಾಡಿದ್ರು ಅಷ್ಟೇ, ಕಾಂಗ್ರೆಸ್ ಮಾತಾಡಿದ್ರು. ನಾವು ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ ಬಿಜೆಪಿ ಅವರು ಮಾತಾಡಿದ್ರು ಅಷ್ಟೇ. ವಿರೋಧ ಪಕ್ಷ ವಿರೋಧ ಪಕ್ಷ. ಇವತ್ತು ಕುಮಾರಣ್ಣ ಮಾತಾಡೋ ಅವಶ್ಯಕತೆ ಇಲ್ಲ. ಜನಸಾಮಾನ್ಯರು, ಸ್ವಾಮೀಜಿಗಳು, ಇನ್ಸ್ಟಿಟ್ಯೂಷನ್ಗಳು ಅವ್ರು ಮಾತಾಡ್ತಿದಾರಲ್ಲ. ಓಕೆ, ತೇಜಸ್ವಿನಿ ಮೇಡಮ್. ಸ್ವಾಮೀಜಿಗಳಲ್ಲಿ ತರಹೇವಾರು ಸ್ವಾಮೀಜಿಗಳಿದ್ದಾರೆ. ಒಬ್ಬೊಬ್ಬರನ್ನ ಮೆಚ್ಚುವಂತ, ಒಂದೊಂದು ಪೊಲಿಟಿಕಲ್ ಐಡಿಯಾಲಜಿ ಮೆಚ್ಚುವಂತವ್ರು ಇರ್ಬೋದು, ನಾಯಕರನ್ನ ಮೆಚ್ಚುವಂತವ್ರು, ಅದು ಅವರ ಒಂದು ಹಕ್ಕು, ನಾವು ಅದನ್ನ ಹೇಳಲ್ಲ. ಆದ್ರೆ ನಮ್ಮ ನಜ್ಮಾ ಮತ್ತು ಕವಿತಾ ಹೇಳುವಾಗ ಈ ಒಂದು ಏನು ಆರೋಪಗಳ ಬಗ್ಗೆ ಬಂದಾಗ, ಪೃಥ್ವಿ ಪೊಲಿಟಿಕಲ್ ಪಾರ್ಟಿಗೆ ಒಂದು ಡಿಸಿಸಿವ್ ಇದಿರುತ್ತೆ. ಕಾರ್ಯಾಂಗ ಅಂತಕ್ಕಂಥದ್ದು ನೀವು ಅಧಿಕಾರಕ್ಕೆ ಬಂದ್ರು ಅದೇ ಅಧಿಕಾರಿಗಳು ಉನ್ನತ ಅಧಿಕಾರಿಗಳಿಗೆ ನಿಮ್ಗೆ ಇಷ್ಟ ಇಲ್ಲ ಅಂತ ತೆಗಿಯಕ್ಕಾಗಲ್ಲ. ಅವ್ರಿಗೆ ಪದೋನ್ನತಿಯಲ್ಲಿ ಇರ್ತಾರೆ ಆ ಜಾಗದಲ್ಲಿ. ಅವ್ರು ಮಾಡುವ ಎಲ್ಲ ಕಾರ್ಯಭಾರಗಳನ್ನು ಕೂಡ ಪೊಲಿಟಿಕಲ್ ಪಾರ್ಟಿ ಹೇಳ್ದಂಗೆ ಮಾಡಲ್ಲ. ಇಂಪ್ಲಿಮೆಂಟೇಷನ್ ಲೆವೆಲ್ ಅಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್. ಹಗರಣ ಅಂತ ಹೇಳೋದು ಯಾವಾಗ ಅಂದ್ರೆ, ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಏನೋ ಮಾಡಬೇಕು ಅಂತ ಹೇಳಿ ಹುನ್ನಾರ ಮಾಡ್ತಕ್ಕಂಥದ್ದು ಸ್ಕ್ಯಾಂಡಲ್. ಬಟ್ ಪ್ರೊಸೀಜರಲ್ ಲ್ಯಾಪ್ಸ್ ಆದಾಗ ನೀವು ಸ್ಟೇಟ್ಮೆಂಟ್ಗಳು ತುಂಬಾ ಚೆನ್ನಾಗಿ ಕೇಳಿದಿರಾ. ನಳಿನ್ ಕುಮಾರ್ ಕಟೀಲ್ ಅವರು, CT ರವಿ ಅವರು, ಇನ್ನು ಕೆಲವರು ಮಾತನಾಡಿದ್ರು ಬಿಜೆಪಿ ನಾಯಕರು. ಇನ್ನೊಂದು 2 ತಿಂಗಳು ನೋಡ್ತಾರೆ ಅಂತ ಒಂದು 2 ವರ್ಷದಿಂದನೂ ಕೂಡ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಬಿಫೋರ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇವರೆಲ್ಲರೂ ಕೂಡ ಕಂಬಿಯಿಂದ ಇರ್ತಾರೆ ಅಂತ ಹೇಳ್ತಾ ಇದ್ರು. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರು? ಯಾವ ತನಿಖೆ, ಯಾವ ಪ್ರಕರಣ ಗೊತ್ತೇ ಆಗ್ಲಿಲ್ಲ, ಯಾವ್ದು ಕೊನೆವರೆಗೂ ಗೊತ್ತಾಗ್ಲಿಲ್ಲ. ನಾವೆಲ್ಲ ಒಂದು ಇಂಟೆಲೆಕ್ಚುಯಲ್ ಡಿಬೇಟ್ ಮಾಡ್ತೀವಿ. ಇದು ಒಂದು ಭಾವಾರ್ಥ, ಒಂದು ಶಬ್ದಾರ್ಥ. ಈಗ ಭಾವಾರ್ಥದಲ್ಲಿ ಏನೋ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಜ್ಮಾ ತಗೊಂಡ್ಬರ್ತಾ ಇದ್ರು. ಈಗ ಅಶ್ವಥ್ ನಾರಾಯಣ್ ನಮ್ಮ ಬಿಜೆಪಿಯಲ್ಲಿ ಇದ್ದಂತಹ ಒಬ್ಬ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಮತ್ತು ಹಳೆ ಮೈಸೂರು ಭಾಗದ ಒಬ್ಬ ಪ್ರಬಲ ಒಕ್ಕಲಿಗ ನಾಯಕರಿದ್ದಾರೆ. ಈಗ ರಾಮನಗರಕ್ಕೆ ಇನ್ಚಾರ್ಜ್ ಇದ್ದಾರೆ. ಸಹಜವಾಗಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿನ ಒಂದು ಪ್ರತಿನಿಧಿಯಾಗಿದ್ದಾರೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದೊಂಥರ ಪವರ್ ಟಸಲ್. ಹಾಗೇನೆ ಮಂಡ್ಯ
ಅಲ್ಲಿಗೆ ಹೋದ್ರು ಕೂಡ ಇವತ್ತು ನಾವು ಆ ಭಾಗದಲ್ಲಿ ಒಂದು ಪಕ್ಷ ಬಲಿವರ್ಧನೆಗೆ ಪ್ರಯತ್ನ ಒಂದು ನೆಗೆಟಿವ್ ಇಮೇಜ್ ಬಿಲ್ಡ್ ಮಾಡ್ಬಿಡೋಣ ಈ ಆರೋಪಗಳನ್ನ ಮಾಡ್ಕೊಂಡು ಈ ತರ ಅಲ್ಲ ರಾಜಕೀಯ ನಾಯಕರಿಗೆ ಒಂದು ನೆಗೆಟಿವ್ ಇಮೇಜ್ ಬಿಲ್ಡ್ ಮಾಡೋಣ ಅವ್ರದ್ದು ಏನಾದ್ರೂ ಆಗ್ಲಿ ಮಾನ ಹೆಂಗಾದ್ರೂ ಹಾಳಾಗೋಗ್ಲಿ. ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ಮಾಡಿದಾಗ ಈಗ ಕಾಂಗ್ರೆಸ್ನ ಶಿವಕುಮಾರ್ ಅವರು ಮತ್ತು HDK ಅವರು ಒಂದೇ ವೇದಿಕೆಯಲ್ಲಿ ನಿಂತು ನಾವು ಜೋಡೆತ್ತು ಅಂತೇಳಿ ಬಲ ಪ್ರದರ್ಶನ ಮಾಡಿದ್ರ ಇಲ್ವಾ? ಇವತ್ತು ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರನ್ನ ಟೀಕೆ ಮಾಡಿದ್ರೆ ಅಥವಾ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನ ಟೀಕೆ ಮಾಡಿದ್ರೆ ಜನ ಒಪ್ತಾರ ಇಲ್ವಾ? ನಿಮ್ಮ ವಿವೇಚನೆಗೆ ಬಿಡ್ತೀನಿ, ಜನತೆ ವಿವೇಚನೆಗೆ ಬಿಡ್ತೀನಿ. ಅಥವಾ ನನ್ನ ಸಹೋದರಿಯರಾದಂತ ಅದಕ್ಕೆ ಜನ ಯಾರು ನಂಬಬೇಕು ಅನ್ನೋದೇ ನಮ್ಮ ಪ್ರಶ್ನೆ. ದಟ್ಸ್ ದ ಪಾಯಿಂಟ್. ಪ್ರಜಾಪ್ರಭುತ್ವದಲ್ಲಿ ನಾವು 3 ಜನ ಮಾಡಿದ ಮಾತ್ರಕ್ಕೆ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಹೆಣ್ಮಕ್ಳು ಅಲ್ಲ ಪ್ರಶ್ನೆ. ನಾವು ಎಷ್ಟು ಸತ್ಯಕ್ಕೆ ಹತ್ತಿರ, ಸತ್ಯವನ್ನೇ ನಾವು 3 ಜನ ನಮಗೂ ಕೊಟ್ಟಿರ್ತಕ್ಕಂಥ ನಮ್ಮ ಪಾರ್ಟಿಗಳಿಂದ ಲಭ್ಯ ಇರ್ತಕ್ಕಂಥ ಮಾಹಿತಿಲಿ ಸತ್ಯಕ್ಕೆ ಎಷ್ಟು ಹತ್ತಿರವಾಗಿ ಮಾತಾಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡೋದು ಮತದಾರ ಬಂದು. ನಾವ್ ಇವತ್ತು ಆರೋಪ ಮಾಡುವ ತೇಜಕ್ಕಂಗ್ ನಾನು ಕೇಳ್ತೀನಿ, ನಿಮ್ ಪಕ್ಷ ಪರಿಶುದ್ಧವಾಗಿದೆ, ನಿಮ್ ಪಕ್ಷ ಪರಿಶುದ್ಧವಾಗಿದೆ, ನಿಮ್ ಪಕ್ಷ ಶುದ್ಧ ಹಸ್ತರನ್ನ ತುಂಬಿಕೊಂಡಿದೆ, ನೀವು ಯಾವುದು ಪ್ರಕರಣ ಮಾಡಿಲ್ಲ ಅಂತಂದ್ರೆ, ಯಾವುದು ಹಗರಣ ಮಾಡಿಲ್ಲ ಅಂತಂದ್ರೆ ಮಾಡ್ಬಿಡಿ ಅಕ್ಕ. ಬಂದು ನೀವು ಕೂಡ ಮಾತನಾಡ್ತೀನಿ. ಕವಿತಾ ರೆಡ್ಡಿ ಅವರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ತೀನಿ. ಕವಿತಾ ರೆಡ್ಡಿ ಅವರೇ ಮಾತನಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.